ಹಲೋ ಎವ್ರಿವನ್. ಸೊ ಇವತ್ತು ವರ್ಲ್ಡ್ ಅಸ್ತಮಾ ಡೇ ಇರೋದ್ರಿಂದ ನಿಮಗೆ ಅಕಸ್ಮಾತ್ ನಿಮ್ಮ ಅಸ್ತಮ್ಯಾಟಿಕ್ ಇದ್ದು ನಿಮಗೆ ಇನ್ಹೇಲರ್ಸ್ ನಿಮ್ಮ ಫಿಸಿಷಿಯನ್ಸ್ ಅಥವಾ ಅಲರ್ಜಿ ಸ್ಪೆಷಲಿಸ್ಟ್ ಪ್ರಿಸ್ಕ್ರೈಬ್ ಮಾಡಿದ್ರು ಅಂದ್ರೆ ಇದನ್ನ ಕರೆಕ್ಟ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಈ ತರ ಇನ್ಹೇಲರ್ಸ್ ಇದ್ರೆ ಇದನ್ನ ಫಸ್ಟ್ ಶೇಕ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ರಿಮೂವ್ ದಿಸ್ ಮೌತ್ ಕ್ಯಾಪ್ ಅಂಡ್ ದಿಸ್ ಇಸ್ ದ ಮೌತ್ ಪೀಸ್. ಇದನ್ನ ಪೂರ್ತಿ ಕವರ್ ಮಾಡ್ಬೇಕು, ಲಿಪ್ಸ್ ಇಂದ ಫುಲ್ ಕವರ್ ಮಾಡ್ಬಿಟ್ಟು ಚಿನ್ ಅಪ್ ಮಾಡ್ಬಿಟ್ಟು ನೀವು ಜೋರಾಗಿ ಉಸಿರನ್ನ ಒಳಗ್ ತಗೋಬೇಕು, ಇನ್ಹಲೇಷನ್ ಮಾಡ್ಬೇಕು. ಸೊ ಇನ್ಹಲೇಷನ್ ಮಾಡಿದಾಗ ನೀವು ಪಫ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಯು ಹ್ಯಾವ್ ಟು ಹೋಲ್ಡ್ ಯುವರ್ ಬ್ರೆತ್, ಅಂದ್ರೆ ಉಸಿರು ಹಿಡ್ಕೋಬೇಕು 10 ಸೆಕೆಂಡ್ಸ್. ಆಮೇಲೆ ಎಕ್ಸೇಲ್ ಮಾಡಿ ಯು ಹ್ಯಾವ್ ಟು ವಾಶ್ ಯುವರ್ ಮೌತ್. ಸೊ ನಾನೀಗ ಅದನ್ನೇ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ನಾನು ಶೇಕ್ ಮಾಡಿದ್ದೀನಿ ಅಂಡ್ ಯು ಹ್ಯಾವ್ ಟು ವೇಸ್ಟ್ 2 ಪಫ್ಸ್, ಅಂದ್ರೆ ಪ್ರೈಮ್ ಆಗುತ್ತೆ. ದೆನ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ಸೈಡ್ ಯುವರ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಎಕ್ಸೇಲ್ ಮಾಡಿ. ದೆನ್ ಯು ವಾಶ್ ಯುವರ್ ಮೌತ್. ಸೊ ಮೋಸ್ಟ್ ಆಫ್ ದಿ ಅಲರ್ಜಿ ಪೇಷಂಟ್ಸು ಅಂದ್ರೆ 40% ಅರೌಂಡ್ ಅಲರ್ಜಿ ಪೇಷಂಟ್ಸು ಅಸ್ತಮಾಕ್ ಹೋಗುವಂತ ರಿಸ್ಕ್ಸ್ ಇರುತ್ತೆ. ಸೊ ಗೆಟ್ ಯುವರ್ ಅಲರ್ಜೀಸ್ ಟ್ರೀಟೆಡ್ ಅಂಡ್ ಈ ಇನ್ಹೇಲರ್ಸ್ ಇತ್ತು ಅಂದ್ರೆ ಇದನ್ನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್.